ಸಂಗೋನಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ಬಯಲು. ಚಿಕ್ಕೋಡಿ ತಾಲೂಕು ಸಂಗೋನಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಕೇಳಿಬಂದಿವೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ 15ನೇ ಹಣಕಾಸು ಯೋಜನೆಯ ವಿಚಾರಗಳನ್ನು ಕೇಳಿದ ಆರ್ಟಿಐ ಕಾರ್ಯಕರ್ತನಿಗೆ ಮಾಹಿತಿ ನೀಡಲು ಅಧಿಕಾರಿಗಳು ಲಂಚ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆರ್ಟಿಐ ಅರ್ಜಿ ಸಲ್ಲಿಸಿದ ಕಾರ್ಯಕರ್ತ ಸೂರಜ ಕೋರೆ ಅವರು ಮಾಹಿತಿ ಬೇಕಿದ್ದರೆ ಆರ್ಟಿಐ ಬೇಡ, 1000 ರೂಪಾಯಿ ಕೊಡಿ ಎಂಬ ಅಧಿಕಾರಿಗಳು ನೇರವಾಗಿ ಹೇಳಿದ್ದಾರೆಂದು ಆರೋಪಿಸಿದ್ದಾರೆ. ಅಲ್ಲದೆ 15ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದ ಮಾಹಿತಿ ನೀಡಲು 3010 ರೂಪಾಯಿ ಚಲನ್ ಕಟ್ಟುವಂತೆ ಹೇಳಿ ನಂತರ ಲಂಚದ ಆಮಿಷ ಒಡ್ಡಿದ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಕ್ಷಿ ಹೊರಬಂದಿದೆ. ಚಲನ್ ಕಟ್ಟಲು ಹೋದ ಸಂದರ್ಭದಲ್ಲಿ ನಡೆದ ಮಾತುಕತೆ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಈ ಘಟನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಏನೈತ್ರಿ ಏನೈತ್ರಿ ಗಾಡಿ ನಾವು 1000 ರೂಪಾಯಿ ಮಾಡೋ ಮನುಷ್ಯರು ಚಲನ ಕಟ್ಕೊಂಡು ನಾ ಯಾನ ರಕ್ತ ಸಲಹೆ ಬಂದಿಲ್ರಿ ಅಂದ್ರೆ ರಕ್ತ ಸಲಹೆ ಬಂದಿಲ್ಲ ನಮಗೆ ಬೇಕು ಬರೀ ಹೆಂಗೆ ಇಲ್ಲ ಅವ್ರು ಸರ್ ಅದು ಅವ್ರಿಗೆ ಭೇಟಿ ಆಗೋಣ ಅವ್ರಿಗೆ ಈಗ ನನಗೆ ಹೇಳ್ರಿ ಅವ್ರಿಗೆ ಅವ್ರಿಗೆ ಮಾಡಿ ಇಲ್ಲ ಗಾಡಿ ಚಲನ್ ತುಂಬ್ತಾನೆ ಡಾಕ್ಯುಮೆಂಟ್ ಕೊಡ್ರಿ ಲಾಸ್ಟ್ ಇರೋದಿತ್ತು ಅದು ಫೈನಲ್ ಅಂತೂ ಇರ್ತಿಲ್ಲ ಅದೇನಿಲ್ಲ ನಂಗಿಲ್ಲ ಆಪ್ಷನ್ ಐತೆ ಅದಕ್ಕೂ ರೀ ಬ್ಯಾಡ ಹೇಳಿ ನಾವು ಹೆಂಗಿದ್ದೀವಿ ನಾವು ಚಿಕ್ಕುಡಿ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಮಾಹಿತಿ ಹಕ್ಕು ಆಯೋಗ ತಕ್ಷಣ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ನಾನು ಇದೇ 2025 ಗ್ರಾಮ ಪಂಚಾಯಿತಿ ಅಥಣಿ ಗ್ರಾಮೀಣ ಸಂಕೋನಟ್ಟಿಯಲ್ಲಿ ಮಾಹಿತಿ ಹಕ್ಕದಲ್ಲಿ ಒಂದು ಮಾಹಿತಿ ಕೇಳಿದ್ದೆ. ಅದರಲ್ಲಿ ಮಾಹಿತಿಯಾಗಿ ನಾನು ಇವತ್ತು 28/1/2021 ನನಗೆ ಒಂದು ಲೆಟರ್ ಬರ್ತೇವೆ ಮನೆಗೆ. ನಾನು ಆ ಲೆಟರ್ ತೆಗೆದುಕೊಂಡು ಆ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿನ ಸೆಕ್ರೆಟರಿಗೆ ಭೇಟಿಯಾಗಿ ಆ ಚಲನ್ ನಂಗೆ ಪಾವತಿ ಕೊಡಿ, ನಾನು ಅಮೌಂಟ್ ತುಂಬಿದ್ದೀನಿ ಇವತ್ತು ದಾಖಲೆಯನ್ನು ಪೂರೈಸಿ ತಂದರೆ. ಅದೇ ರೀತಿ ಅವರಂತಾರೆ PDO ಸರ್ ಅವ್ರು ನನಗೆ ಹೇಳಿದ್ದಾರೆ, ಏನಾದರೂ ತೊಗೋರಿ 1000 ರೂಪಾಯಿ ತೊಗೋರಿ, 1000 ರೂಪಾಯಿ ತೊಗೊಂಡು ಮುಗಿಸ್ಬಿಡ್ರಿ, ಸುಮ್ಮನೆ ಇದೆಲ್ಲ ಮಾಡಬೇಡಿ. ನಮಗೆ ಒಂದು ಹಣದ ಆಮಿಷ ತೋರಿಸಿದ್ರೆ ನಾನು ಹಣದ ಆಮಿಷಕ್ಕೆಲ್ಲ ಇವೊಂದು ಭ್ರಷ್ಟಾಚಾರ ಆಗಿದೆ ಆ ಗ್ರಾಮ ಪಂಚಾಯತಿಯಲ್ಲಿ. ಅವರೇ ಕೊಟ್ಟಂಥ 3010 ರೂಪಾಯಿ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಅದು ನಾವು ಚಲನ್ ತುಂಬಕ್ಕೆ ಹೋದರೆ ಇವರು 1000 ರೂಪಾಯಿ ಕೊಡ್ತೀವಿ ನಿಮಗೆ, ಇದೇನು ಮಾಡಬೇಡಿ. ಸಂಕೋನಟ್ಟಿ ಪಂಚಾಯತಿಯಲ್ಲಿ ಅವರು ಯಾರೋ ಕರಂಡಿ ಅಂತ ಸೆಕ್ರೆಟರಿ ಇದ್ದಾರೆ, ಅವರು ಹೇಳ್ತಿದ್ದಾರೆ ಈಗ ನಿಮ್ಗೆ ಏನಾಗ್ಬಿಟ್ಟಿದೆ? ಈಗ ನನಗೆ ದಾಖಲೆಗಳು ಎಲ್ಲ ಪೂರೈಸಬೇಕು. ನನಗೆ ನಾನು ಚಲನ್ ತುಂಬಲಿಕ್ಕೆ ತಯಾರಿದ್ದೇನೆ. ಹೀಗಾಗಿ ಆದರೆ ದಾಖಲೆಗಳು ಚಲನ್ ನಮಗೆ ಕೊಡ್ತಾ ಇಲ್ಲ ಅವರಿನ್ನು. ನಾನು ಇವತ್ತು ಬರೋಬ್ಬರಿ 7 ಗಂಟೆ ತನಕ ವೇಟ್ ಮಾಡಿದ್ದೇನೆ ಅಲ್ಲಿ, ಆದರೆ ನಮಗೆ ದಾಖಲೆತೆಗೂ ಕೊಡ್ತಾ ಇಲ್ಲ ಇವರು. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನನ್ನ ದಾಖಲೆತೆಯನ್ನು ನೀಡಲೇ ಚಲನ್ ಕೊಟ್ಟು ದಾಖಲೆತೆಯನ್ನು ನೀಡಬೇಕೆಂದು ನಾನು ಕೇಳ್ಕೊತಿದ್ದೇನೆ.